ನೋಡಿ, ಈಗಾಗಲೇ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಹೋಗುವಾಗ, ಜೈಲಿಂದ ಬರುವಾಗ, ಹಾಸ್ಪಿಟ್ಲಿಗೆ ಹೋಗುವಾಗ, ಹಾಸ್ಪಿಟ್ಲಿಂದ ಮೊನ್ನೆ ಕೋರ್ಟಿಗೆ ಬರುವಾಗ ದರ್ಶನ್ ಫ್ಯಾನ್ಸ್ ಎದ್ನೋ ಬಿದ್ನು ಅಂತ ರೋಡ್ ಸೈಡ್ ಎಲ್ಲ ಮುಗಿ ಬಿತ್ಕೊಂಡು ಫೋಟೋಸ್ ತಕೊಂಡು ವಿಡಿಯೋ ಮಾಡಿಕೊಂಡು ಅಬ್ಬಬ್ಬಾ ರಂಪಾಟ ಒಂದ ಎರಡ. ಇವತ್ತು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆ ಹೊರಟ್ರು ದರ್ಶನ್. ಆದ್ರೆ ಎಲ್ಲ ಒಂದ್ ಕಡೆ ಯಾವ ಫ್ಯಾನ್ಸ್ ಕೂಡ ಕಾಣಿಸ್ಲೇ ಇಲ್ಲ. ಹಾಗಾದ್ರೆ ಕಡಿಮೆ ಆಯ್ತಾ ಡಿ ಬಾಸ್ ಫ್ಯಾನ್ಸ್ ಕ್ರೇಜ್? ಏನ್ರಿ ಫ್ಯಾನ್ಸ್, ಇಷ್ಟೇನಾ ನಿಮ್ಮ ಹವಾ? ನಿಮ್ ಬಾಸ್ ಬಂದ್ರು, ನೀವ್ಯಾಕೆ ಬರ್ತಿಲ್ಲ? ಯಾಕೆ ಆಸ್ಪತ್ರೆಗೂ ಬಂದಿಲ್ಲ, RR ನಗರದಲ್ಲೂ ಕಾಣಿಸ್ತಿಲ್ಲ? ಇಷ್ಟೇನಾ ನಿಮ್ ಬಾಸ್ ದರ್ಶನ್ ಕ್ರೇಜ್? ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಏನ್ರಿ ಫ್ಯಾನ್ಸ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಹವಾ ಇಷ್ಟೇನಾ? ನಿಮ್ಮ ಡಿ ಬಾಸ್ ಇವತ್ತು ಎದ್ನೋ ಬಿದ್ನೋ ಅಂತ ಹೇಳ್ಕೊಂಡು ಆಪರೇಷನ್ ಮಾಡದೆ PGS ಹಾಸ್ಪಿಟಲ್ನಿಂದ ನೇರವಾಗಿ ವಿಜಯಲಕ್ಷ್ಮಿ ಇರುವಂಥ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಪತ್ನಿಯವರು ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಹೋಗ್ತಾ ಇರುವಂಥ ದರ್ಶನವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಆ ದೃಶ್ಯದಲ್ಲಿ ಮಗ ವಿನೇಶನ್ನ ಹೆಗಲ ಮೇಲೆ ಕೈ ಇಟ್ಕೊಂಡು ಕುಂಟುತ್ತಾ 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 ಸಾಕ್ತಾ ಇರುವಂಥ ದೃಶ್ಯ ಇದು. ಎಲ್ಲಿ ಹೋದರೂ ಕುಂಟುತ್ತಾ ಇದ್ದಾರೆ ನಟ ದರ್ಶನ್. ಬಳ್ಳಾರಿ ಜೈಲಿನಲ್ಲೂ ಕೂಡ ನೋಡಿದ್ವಿ, ಆಪರೇಷನ್ ಆಗಲೇಬೇಕು, ಇನ್ನೇನು ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಲಕ್ವ ಹೊಡೆದು ಬಿಡುತ್ತೆ, ಮತ್ತೆ ಸ್ವಾಧೀನ ಕಳ್ಕೊಂಡು ಬಿಡ್ತಾರೆ. ನರ ಸಮಸ್ಯೆಯಾಗಿ ಬ್ರೈನ್ಗೂ ಕೂಡ ಡ್ಯಾಮೇಜ್ ಆಗ್ಬೋದು, ಮೂತ್ರ ಮಾಡೋಕ್ಕೂ ತೊಂದರೆ ಆಗುತ್ತೆ. ನಾಳೆನೇ ಆಪರೇಷನ್ ಮಾಡಬೇಕು. ಇದೆಲ್ಲವೂ ಕೂಡ ಕೋರ್ಟಲ್ಲಿ ವಾದ ಮಾಡ್ಕೊಂಡು ಬಂದಿರುವಂಥದ್ದು. ಆದರೆ ಆಪರೇಷನ್ ಆಗಲಿಲ್ಲ. ಇವತ್ತು ಆಪರೇಷನ್ ಆಗದೆ ಕೇವಲ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಪಡ್ಕೊಂಡು BGS ಹಾಸ್ಪಿಟಲ್ನಿಂದ ಈಗ ದರ್ಶನ್ ಅವರು ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಈಗಾಗಲೇ ಗಮನಿಸ್ತಾ ಇದ್ವಿ, ಬಳ್ಳಾರಿಯಲ್ಲಿ ಏನು ನೋಡಿದ್ವಿ, ಕುಂಟುತ್ತಾ ದರ್ಶನ್ ಅವರು ಸಾಗಿ ಬಂದಿರುವಂಥದ್ದು. ಜೊತೆಗೆ BGS ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆದ್ರು. ಆದರೆ ಎಲ್ಲೋ ಒಂದು ಕಡೆ ಆಪರೇಷನ್ ಆಗದೆ ಈಗಾಗಲೇ ಡಿಸ್ಚಾರ್ಜ್ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಮೂಡ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಜೈಲಿಗೆ ಹೋಗುವಾಗಲೂ, ಜೈಲಿಂದ ಹೊರಗಡೆ ಬರುವಾಗಲೂ, ಅಥವಾ ಹಾಸ್ಪಿಟ್ಲಿಗೆ ಹೋಗುವಾಗಲೂ, ಹಾಸ್ಪಿಟ್ಲಿಂದ ಮೊನ್ನೆ ಶ್ಯೂರಿಟಿ ಕೊಡೋಕ್ಕೆ ಕೋರ್ಟ್ಗೆ ಹೋದಾಗಲೂ ಜನವೋ ಜನ ದರ್ಶನ್ ಫ್ಯಾನ್ಸ್ ರೋಡ್ ಸೈಡ್ ಎಲ್ಲ ನಿಂತ್ಕೊಂಡು ಇದ್ದಾರೆ. ಆದರೆ ಇವತ್ತು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಏನ್ ಕ್ರೇಜ್ ಇಷ್ಟೇನ? ಹಾಗಾದ್ರೆ ಕಡಿಮೆ ಆಯ್ತಾ ಅಂತ? ನಿಕೇಶ್, ಇದೇ ವಿಚಾರ ಈಗ ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗಿರೋದು. ನಾನು ಎಕ್ಸಾಕ್ಟ್ಲಿ ಈಗ ವಿಜಯಲಕ್ಷ್ಮಿ ಅವರ ನಿವಾಸದ ಎದುರುಗಡೆ ಇದ್ದೀನಿ. ಈ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ 4th ಟವರ್ ಅಲ್ಲಿ ದರ್ಶನ್ ಇರೋದು. ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗ್ತಾರೆ, ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಆಚೆ ಬರ್ತಾರೆ ಅನ್ನುವಂತಹ ವಿಚಾರ ಗೊತ್ತಾದರೂ ಕೂಡ ಒಬ್ಬರೇ ಒಬ್ಬರು ಅಭಿಮಾನಿಗಳು ಅವರ ಮನೆಯತ್ತ ಸುಳಿಲ್ಲ, ಜೊತೆಗೆ BGS ಆಸ್ಪತ್ರೆಯತ್ತೂ ಕೂಡ ಬರಲಿಲ್ಲ ಅನ್ನುವಂಥದ್ದು ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ, ಇವನ್ ನೀವು ಕೂಡ ನೋಡಿದ್ದೀರಿ, ನಾವು ಸ್ಪಾಟಿಗೆ ಹೋದಂತಹ ಉದಾಹರಣೆಗಳಿದೆ. ಈ ಸಂದರ್ಭದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಬರ್ತಾ ಇದ್ರು. ದರ್ಶನ್ ಹೋಗ್ತಾ ಇದ್ದ ವಾಹನಗಳ ಹಿಂದೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ರು. ಅಣ್ಣ ಬಂದ್ರು ಅಂತ ಓಡ್ಕೊಂಡು ಬರ್ತಾ ಇದ್ರು. ಆದ್ರೆ ನೀವು ಈಗ ನೋಡಿ ಆ ರೋಡನ್ನ ಗಮನಿಸ್ತಾ ಇದ್ರಿ, ಇದು ಎಕ್ಸಾಕ್ಟ್ಲಿ ನೀವೀಗ ಗಮನಿಸ್ತಾ ಇರುವಂತದ್ದು ದರ್ಶನ್ ಇರುವ ಅಪಾರ್ಟ್ಮೆಂಟಿನ ಮುಂದಿನ ರೋಡ್ಗಳು. ಒಬ್ಬರು ಅಭಿಮಾನಿಗಳಾದ್ರೂ ಕಾಣಿಸ್ತಿದಾರ ನೋಡಿ. ಬೆರಳೆಣಿಕೆಯಷ್ಟು ಅಲ್ಲ, ಎಷ್ಟು ಅಭಿಮಾನಿಗಳಿಲ್ಲ. ಯಾರನ್ನಾರು ಒಬ್ಬರನ್ನ ಹೋಗಿ ಮಾತಾಡ್ಸೋಣ ಅಂತಂದ್ರೂ ಕೂಡ ಅಭಿಮಾನಿಗಳು ಇಲ್ಲಿ ಕಾಣಸಿಗ್ತಾ ಇಲ್ಲ. ಅಷ್ಟೊಂದು ಕ್ರೇಜು, ಅಷ್ಟೊಂದು ಬಿಗ್ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇರುವಂತಹ ದರ್ಶನ್ಗೆ ಇವತ್ತು ಒಬ್ಬರು ಯಾಕೆ ಮನೆಯತ್ತ ಸುಳಿತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಈಗ ನಮ್ಮನ್ನ ಕಾಡ್ತಾ ಇದೆ. ಆಶ್ಚರ್ಯಕ್ಕೂ ಕೂಡ ಕಾರಣ ಆಗ್ತಾ ಇದೆ. BGS ಆಸ್ಪತ್ರೆಯಲ್ಲಿಯೂ ಕೂಡ ಅಷ್ಟೇ ನಿಕೇಶ್. BGS ಆಸ್ಪತ್ರೆಗೆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಅವರು ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗಿರುವಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಆ ಆಸ್ಪತ್ರೆಯ ಆವರಣ ಆಗಲಿ, ಆಸ್ಪತ್ರೆಯ ಮುಂಭಾಗ ಆಗಲಿ, ಅಥವಾ ಇವನ್ ರೋಡಲ್ಲೂ ಕೂಡ ಚೇಂಜ್ ಮಾಡುವ ಸಂದರ್ಭದಲ್ಲಿ ರೋಡಲ್ಲಿಯೂ ಕೂಡ ಒಬ್ಬರು ಅಭಿಮಾನಿಗಳು ಕಾಣಿಸ್ಲಾ ಇಲ್ಲ. ಇನ್ನು ವಿಜಯಲಕ್ಷ್ಮಿ ಅವರು ಈ ಹೊಸಕೆರೆ ಹಳ್ಳಿಯ ಬನಶಂಕರಿ 3ನೇ ಹಂತದ ಅಪಾರ್ಟ್ಮೆಂಟ್ ಇದು. ಈ ಅಪಾರ್ಟ್ಮೆಂಟಲ್ಲಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಈ ಹಿಂದೆಯೂ ಕೂಡ ಮಧ್ಯಂತರ ಜಾಮೀನು ಸ್ಯಾಂಕ್ಷನ್ ಆದಾಗಲೂ ಕೂಡ ದರ್ಶನ್ ಬಂದಿದ್ದು ಇದೇ ಮನೆಗೆ. ಆವಾಗಲೂ ಕೂಡ ಒಂದು ಸ್ವಲ್ಪ ಜನ ಅಭಿಮಾನಿಗಳು ಬಂದಿದ್ರು. ಆದರೆ ಇವತ್ತು ನಿರಂತರ ಬೇಲ್, ಅಂದರೆ ನಿಯಮಿತ ರೆಗ್ಯುಲರ್ ಬೇಲ್ ಅಂತ ಏನು ನಾವು ಹೇಳ್ತೀವಿ, ಆ ರೆಗ್ಯುಲರ್ ಬೇಲ್ ಮೇಲೆ ದರ್ಶನ್ ಆಚೆ ಬಂದಿದ್ದಾರೆ, ನಿರಾಳರಾಗಿ ಬಂದಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಶಸ್ತ್ರಚಿಕಿತ್ಸೆ ಇಲ್ಲದೆ, ಅಡೆತಡೆ ಇಲ್ಲದೆ ದರ್ಶನ್ ಇವತ್ತು ಬಂದಿದ್ದಾರೆ. ದರ್ಶನ್ ಅವರನ್ನ ಈ ಸ್ಥಿತಿಯಲ್ಲಿ ನೋಡಬೇಕು, ಅವರನ್ನು ನೋಡಿ ನಾವು ಖುಷಿ ಪಡಬೇಕು ಅಂತ ಇದ್ದಂತಹ ದರ್ಶನ್ ಅಭಿಮಾನಿಗಳು ಇವತ್ತು ಒಬ್ಬರು ಸಿಂಗಲ್ ಫ್ಯಾನ್ ಇಲ್ಲ ಅಂತಂದರೆ ನೀವು ಕೂಡ ಗಮನಿಸಬಹುದು. ಯಾಕೆ ಈ ರೀತಿ? ಇದು ದರ್ಶನ್ ಅವರ ಅಭಿಮಾನಿಗಳ ಈ ನಡೆ ನಿಜಕ್ಕೂ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಬರಲಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಪ್ರಶ್ನೆಯಾಗಿ ಉಳಿತಾ ಇದೆ ನಿಕೇಶ್. ಓಕೆ, ಥ್ಯಾಂಕ್ ಯು ಶ್ರೀಪಾದ್ ಪಾಟೀಲ್ ನಿಮ್ಮನ್ನ ಮಾಹಿತಿಗೆ.
ನೋಡಿ, ಈಗಾಗಲೇ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಹೋಗುವಾಗ, ಜೈಲಿಂದ ಬರುವಾಗ, ಹಾಸ್ಪಿಟ್ಲಿಗೆ ಹೋಗುವಾಗ, ಹಾಸ್ಪಿಟ್ಲಿಂದ ಮೊನ್ನೆ ಕೋರ್ಟಿ ಬರುವಾಗ ದರ್ಶನ್ ಫ್ಯಾನ್ಸ್ ಎದ್ನೋ ಬಿದ್ನು ಅಂತ ರೋಡ್ ಸೈಡ್ ಎಲ್ಲ ಮುಗಿ ಬಿತ್ಕೊಂಡು ಫೋಟೋಸ್ ತಕೊಂಡು ವಿಡಿಯೋ ಮಾಡಿಕೊಂಡು ಅಬ್ಬಬ್ಬಾ ರಂಪಾಟ ಒಂದ ಎರಡ. ಇವತ್ತು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆ ಹೊರಟ್ರು ದರ್ಶನ್. ಆದ್ರೆ ಎಲ್ಲ ಒಂದ್ ಕಡೆ ಯಾವ ಫ್ಯಾನ್ಸ್ ಕೂಡ ಕಾಣಿಸ್ಲೇ ಇಲ್ಲ. ಹಾಗಾದ್ರೆ ಕಡಿಮೆ ಆಯ್ತಾ ಡಿ ಬಾಸ್ ಫ್ಯಾನ್ಸ್ ಕ್ರೇಜ್? ಏನ್ರಿ ಫ್ಯಾನ್ಸ್, ಇಷ್ಟೇನಾ ನಿಮ್ಮ ಹವಾ? ನಿಮ್ ಬಾಸ್ ಬಂದ್ರು, ನೀವ್ಯಾಕೆ ಬರ್ತಿಲ್ಲ? ಯಾಕೆ ಆಸ್ಪತ್ರೆಗೂ ಬಂದಿಲ್ಲ, RR ನಗರದಲ್ಲೂ ಕಾಣಿಸ್ತಿಲ್ಲ? ಇಷ್ಟೇನಾ ನಿಮ್ ಬಾಸ್ ದರ್ಶನ್ ಕ್ರೇಜ್ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಏನ್ರಿ ಫ್ಯಾನ್ಸ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಹವಾ ಇಷ್ಟೇನಾ? ನಿಮ್ಮ ಡಿ ಬಾಸ್ ಇವತ್ತು ಎದ್ನೋ ಬಿದ್ನೋ ಅಂತ ಹೇಳ್ಕೊಂಡು ಆಪರೇಷನ್ ಮಾಡದೆ PGS ಹಾಸ್ಪಿಟಲ್ನಿಂದ ನೇರವಾಗಿ ವಿಜಯಲಕ್ಷ್ಮಿ ಇರುವಂಥ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಪತ್ನಿಯವರು ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಹೋಗ್ತಾ ಇರುವಂಥ ದರ್ಶನವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಆ ದೃಶ್ಯದಲ್ಲಿ ಮಗ ವಿನೀಶ್ನ ಹೆಗಲ ಮೇಲೆ ಕೈ ಇಟ್ಕೊಂಡು ಕುಂಟುತ್ತಾ 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 ಸಾಕ್ತಾ ಇರುವಂಥ ದೃಶ್ಯ ಇದು. ಎಲ್ಲಿ ಹೋದರೂ ಕುಂಟುತ್ತಾ ಇದ್ದಾರೆ ನಟ ದರ್ಶನ್. ಬಳ್ಳಾರಿ ಜೈಲಿನಲ್ಲೂ ಕೂಡ ನೋಡಿದ್ವಿ, ಆಪರೇಷನ್ ಆಗಲೇಬೇಕು, ಇನ್ನೇನು ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಲಕ್ವ ಹೊಡೆದು ಬಿಡುತ್ತೆ, ಮತ್ತೆ ಸ್ವಾಧೀನ ಕಳ್ಕೊಂಡು ಬಿಡ್ತಾರೆ. ನರ ಸಮಸ್ಯೆಯಾಗಿ ಬ್ರೈನ್ಗೂ ಕೂಡ ಡ್ಯಾಮೇಜ್ ಆಗ್ಬೋದು, ಮೂತ್ರ ಮಾಡೋಕ್ಕೂ ತೊಂದರೆ ಆಗುತ್ತೆ. ನಾಳೆನೇ ಆಪರೇಷನ್ ಮಾಡಬೇಕು. ಇದೆಲ್ಲವೂ ಕೂಡ ಕೋರ್ಟಲ್ಲಿ ವಾದ ಮಾಡ್ಕೊಂಡು ಬಂದಿರುವಂಥದ್ದು. ಆದರೆ ಆಪರೇಷನ್ ಆಗಲಿಲ್ಲ. ಇವತ್ತು ಆಪರೇಷನ್ ಆಗದೆ ಕೇವಲ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಪಡ್ಕೊಂಡು BGS ಹಾಸ್ಪಿಟಲ್ನಿಂದ ಈಗ ದರ್ಶನ್ ಅವರು ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಈಗಾಗಲೇ ಗಮನಿಸ್ತಾ ಇದ್ವಿ, ಬಳ್ಳಾರಿಯಲ್ಲಿ ಏನು ನೋಡಿದ್ವಿ, ಕುಂಟುತ್ತಾ ದರ್ಶನ್ ಅವರು ಸಾಗಿ ಬಂದಿರುವಂಥದ್ದು. ಜೊತೆಗೆ BGS ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆದ್ರು. ಆದರೆ ಎಲ್ಲೋ ಒಂದು ಕಡೆ ಆಪರೇಷನ್ ಆಗದೆ ಈಗಾಗಲೇ ಡಿಸ್ಚಾರ್ಜ್ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಮೂಡ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಜೈಲಿಗೆ ಹೋಗುವಾಗಲೂ, ಜೈಲಿಂದ ಹೊರಗಡೆ ಬರುವಾಗಲೂ, ಅಥವಾ ಹಾಸ್ಪಿಟ್ಲಿಗೆ ಹೋಗುವಾಗಲೂ, ಹಾಸ್ಪಿಟ್ಲಿಂದ ಮೊನ್ನೆ ಶ್ಯೂರಿಟಿ ಕೊಡೋಕ್ಕೆ ಕೋರ್ಟ್ಗೆ ಹೋದಾಗಲೂ ಜನವೋ ಜನ ದರ್ಶನ್ ಫ್ಯಾನ್ಸ್ ರೋಡ್ ಸೈಡ್ ಎಲ್ಲ ನಿಂತ್ಕೊಂಡು ಇದ್ದಾರೆ. ಆದರೆ ಇವತ್ತು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಏನ್ ಕ್ರೇಜ್ ಇಷ್ಟೇನ ಹಾಗಾದ್ರೆ ಕಡಿಮೆ ಆಯ್ತಾ ಅಂತ? ನಿಕೇಶ್, ಇದೇ ವಿಚಾರ ಈಗ ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗಿರೋದು. ನಾನು ಎಕ್ಸಾಕ್ಟ್ಲಿ ಈಗ ವಿಜಯಲಕ್ಷ್ಮಿ ಅವರ ನಿವಾಸದ ಎದುರುಗಡೆ ಇದ್ದೀನಿ. ಈ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ 4th ಟವರ್ ಅಲ್ಲಿ ದರ್ಶನ್ ಇರೋದು. ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗ್ತಾರೆ, ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಆಚೆ ಬರ್ತಾರೆ ಅನ್ನುವಂತಹ ವಿಚಾರ ಗೊತ್ತಾದರೂ ಕೂಡ ಒಬ್ಬರೇ ಒಬ್ಬರು ಅಭಿಮಾನಿಗಳು ಅವರ ಮನೆಯತ್ತ ಸುಳಿಲ್ಲ, ಜೊತೆಗೆ BGS ಆಸ್ಪತ್ರೆಯತ್ತೂ ಕೂಡ ಬರಲಿಲ್ಲ ಅನ್ನುವಂಥದ್ದು ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ, ಇವನ್ ನೀವು ಕೂಡ ನೋಡಿದ್ದೀರಿ, ನಾವು ಸ್ಪಾಟಿಗೆ ಹೋದಂತಹ ಉದಾಹರಣೆಗಳಿದೆ. ಈ ಸಂದರ್ಭದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಬರ್ತಾ ಇದ್ರು. ದರ್ಶನ್ ಹೋಗ್ತಾ ಇದ್ದ ವಾಹನಗಳ ಹಿಂದೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ರು. ಅಣ್ಣ ಬಂದ್ರು ಅಂತ ಓಡ್ಕೊಂಡು ಬರ್ತಾ ಇದ್ರು. ಆದ್ರೆ ನೀವು ಈಗ ನೋಡಿ ಆ ರೋಡನ್ನ ಗಮನಿಸ್ತಾ ಇದ್ರಿ, ಇದು ಎಕ್ಸಾಕ್ಟ್ಲಿ ನೀವೀಗ ಗಮನಿಸ್ತಾ ಇರುವಂತದ್ದು ದರ್ಶನ್ ಇರುವ ಅಪಾರ್ಟ್ಮೆಂಟಿನ ಮುಂದಿನ ರೋಡ್ಗಳು. ಒಬ್ಬರು ಅಭಿಮಾನಿಗಳಾದ್ರೂ ಕಾಣಿಸ್ತಿದಾರ ನೋಡಿ. ಬೆರಳೆಣಿಕೆಯಷ್ಟು ಅಲ್ಲ, ಎಷ್ಟು ಅಭಿಮಾನಿಗಳಿಲ್ಲ. ಯಾರನ್ನಾರು ಒಬ್ಬರನ್ನ ಹೋಗಿ ಮಾತಾಡ್ಸೋಣ ಅಂತಂದ್ರೂ ಕೂಡ ಅಭಿಮಾನಿಗಳು ಇಲ್ಲಿ ಕಾಣಸಿಗ್ತಾ ಇಲ್ಲ. ಅಷ್ಟೊಂದು ಕ್ರೇಜು, ಅಷ್ಟೊಂದು ಬಿಗ್ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇರುವಂತಹ ದರ್ಶನ್ಗೆ ಇವತ್ತು ಒಬ್ಬರು ಯಾಕೆ ಮನೆಯತ್ತ ಸುಳಿತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಈಗ ನಮ್ಮನ್ನ ಕಾಡ್ತಾ ಇದೆ. ಆಶ್ಚರ್ಯಕ್ಕೂ ಕೂಡ ಕಾರಣ ಆಗ್ತಾ ಇದೆ. BGS ಆಸ್ಪತ್ರೆಯಲ್ಲಿಯೂ ಕೂಡ ಅಷ್ಟೇ ನಿಕೇಶ್. BGS ಆಸ್ಪತ್ರೆಗೆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಅವರು ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗಿರುವಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಆ ಆಸ್ಪತ್ರೆಯ ಆವರಣ ಆಗಲಿ, ಆಸ್ಪತ್ರೆಯ ಮುಂಭಾಗ ಆಗಲಿ, ಅಥವಾ ಇವನ್ ರೋಡಲ್ಲೂ ಕೂಡ ಚೇಂಜ್ ಮಾಡುವ ಸಂದರ್ಭದಲ್ಲಿ ರೋಡಲ್ಲಿಯೂ ಕೂಡ ಒಬ್ಬರು ಅಭಿಮಾನಿಗಳು ಕಾಣಿಸ್ಲಾ ಇಲ್ಲ. ಇನ್ನು ವಿಜಯಲಕ್ಷ್ಮಿ ಅವರು ಈ ಹೊಸಕೆರೆ ಹಳ್ಳಿಯ ಬನಶಂಕರಿ 3ನೇ ಹಂತದ ಅಪಾರ್ಟ್ಮೆಂಟ್ ಇದು. ಈ ಅಪಾರ್ಟ್ಮೆಂಟಲ್ಲಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಈ ಹಿಂದೆಯೂ ಕೂಡ ಮಧ್ಯಂತರ ಜಾಮೀನು ಸ್ಯಾಂಕ್ಷನ್ ಆದಾಗಲೂ ಕೂಡ ದರ್ಶನ್ ಬಂದಿದ್ದು ಇದೇ ಮನೆಗೆ. ಆವಾಗಲೂ ಕೂಡ ಒಂದು ಸ್ವಲ್ಪ ಜನ ಅಭಿಮಾನಿಗಳು ಬಂದಿದ್ರು. ಆದರೆ ಇವತ್ತು ನಿರಂತರ ಬೇಲ್, ಅಂದರೆ